ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಷನ್ಸ್ ನ್ಯಾಯಾಲಯವು ಸೆಪ್ಟೆಂಬರ್ 25ರಂದು ಆರೋಪಿಗಳ ವಿರುದ್ಧ ದೋಷಾರೋಪಗಳನ್ನು ನಿಗದಿಪಡಿಸಿದೆ ಅಂತ ಕೇಳಿಬಂತು. ಬಟ್ ಆದರೂ ಕೂಡ ಈಗ ನೋಡಿ, ಪವಿತ್ರ ಗೌಡಗೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಅವ್ರಿಗೂ ಕೂಡ ಏನೋ ಫಂಗಲ್ ಇನ್ಫೆಕ್ಷನ್ ಕಾಣಿಸ್ಕೊಂಡು ಜೈಲಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಕೂಡ ಒಂದು ಸುದ್ದಿ ಕೂಡ ಕೇಳಿಬಂತು. ನೋಡಿ, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಿದ್ದರು ಹಿಂದೆ. ಬಟ್ ಈಗ ಅವ್ರಿಗೆ ಏನಾಗ್ತಾ ಇದೆ, ಅವರು ಒಂದು ಏನಾದರೂ ಕಾಯಿಲೆ ಬಂದಿದೆಯಾ ಪವಿತ್ರ ಗೌಡ ಅವ್ರಿಗೆ, ಏನು ಹುಷಾರಿಲ್ಲ ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಒಂದು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ಅವರ ವಿರುದ್ಧದ ಒಂದು ಅಪಹರಣ, ಕೊಲೆ, ಸುಲಿಗೆ ಎಲ್ಲ ಒಂದು ಆರೋಪಗಳ ಬಗ್ಗೆ ತೀರ್ಮಾನವಾಗಲಿದೆ. ಈಗ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತ ಬಿಡಿಸಿ ಹೇಳ್ತೀನಿ ನೋಡಿ. ಜೈಲಿನಲ್ಲಿ ಹಾಸಿಗೆ ಮತ್ತು ದಿಂಬು ನೀಡುವ ಬಗ್ಗೆ ದರ್ಶನ್ ಸರ್ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಕೂಡ ನ್ಯಾಯಾಲಯ ಸ್ವಲ್ಪ ತುಂಬ ಸಪೋರ್ಟ್ ಮಾಡಿತ್ತು. ಬಟ್ ಆದರೂ ಕೂಡ ಜೈಲಧಿಕಾರಿಗಳಂತೂ ಏನೋ ಅಷ್ಟು ಸಪೋರ್ಟ್ ಮಾಡಲಿಲ್ಲ ಅಂತ ಕೂಡ ಒಂದು ವಿಷಯ ಕೇಳಿಬಂತು. ಅದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ಕೂಡ ಎಪಿಸೋಡಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ವೀಡಿಯೋ ಅಪ್ಡೇಟ್ ಮಾಡಿ ಯಾವ ಥರ ಹೇಳಿದ್ದೆ ಅಂತಂದರೆ, ದರ್ಶನ್ ಸರ್ಗೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅಲ್ಲಿ, ಅಂದರೆ ಕರೆಕ್ಟಾಗಿ ಒಂದು ನೆಮ್ಮದಿಯನ್ನು ಕೊಡ್ತಾ ಇಲ್ಲ ಜೈಲಲ್ಲಿ ಮಲಗೋದಕ್ಕೆ. ಎಲ್ಲಿ ಅಲ್ಲಿ ಮಲಗಬೇಕು, ಮತ್ತು ಒಂದು ದಿಂಬು ಹಾಸಿಗೆಯನ್ನು ಕೊಡಬೇಕು ಅಂತೆಲ್ಲ ಕೋರ್ಟ್ ಹೇಳಿದ್ರು ಕೂಡ ಜೈಲಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ಕೂಡ ಒಂದು ಆದೇಶ ಹೊರಡಿತ್ತದಲ್ಲ. ಜೈಲಧಿಕಾರಿಗಳಂತೂ ತುಂಬ ಸಪೋರ್ಟ್ ಮಾಡ್ತಾ ಇಲ್ಲ ಇವರು ಅಂತ ಕೂಡ ಒಂದು ಕೇಳ್ಪಟ್ಟಿದ್ದು. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ಪವಿತ್ರ ಗೌಡ ಬಾಳಲು ಕೂಡ ಏನೋ ಒಂದು ಅವ್ರಿಗೂ ಕೂಡ ಏನಾದರೂ ಒಂದು ದರ್ಶನ್ ಸರ್ ಥರನೇ ಸಪೋರ್ಟ್ ಕೊಡಬೇಕು ಅಂತ ಕೂಡ ಕೇಳಿಬರ್ತಾ ಇದೆ. ಆದರೆ ದರ್ಶನ್ ಸರ್ ಕೂಡ ಸಪೋರ್ಟ್ಗೆ ಅಂತೂ ಅವಾಗ ಮನವಿ ಮಾಡಿದ್ರಂತೂ ನಿಜ. ಬಟ್ ಅಂದರೆ ಪವಿತ್ರ ಗೌಡಗಂತೂ ಮನವಿ ಮಾಡಿರಲಿಲ್ಲ. ಯಾಕೆಂತಂದರೆ ಪವಿತ್ರ ಗೌಡ ವಿಚಾರಣೆಯಲ್ಲಂತೂ ದರ್ಶನ್ ಸರ್ ಈಗ ದೂರ ಉಳಿದಿದ್ದಾರೆ, ಇಲ್ಲ ಅಂತಲ್ಲ. ಅವ್ರಿಗೂ ಕೂಡ ಏನಾದರೂ ಈ ರೀತಿ ಸಮಸ್ಯೆಗಳು ಬರ್ತಾ ಇರ್ಬೋದು. ದಯವಿಟ್ಟು ಅವ್ರಿಗೂ ಕೂಡ ಏನಾದರೂ ಸಪೋರ್ಟ್ ಮಾಡಿ, ದಿಂಬು ಹಾಸಿಗೆ ಒಂದು ಏನಾದರೂ ಬೆಡ್ಶೀಟ್ ಆಗಲಿ ಕೊಡಿ, ಎಕ್ಸ್ಟ್ರಾ ಕೊಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಆ ರೀತಿಯೆಲ್ಲ ಒಂದು ವಿಷಯ ಕೇಳಿ ಬರ್ತಾ ಇಲ್ಲ. ಆದರೂ ಕೂಡ ಪವಿತ್ರ ಗೌಡ ಅವ್ರಿಗೆ ಒಂದು ಸಣ್ಣ ಸುದ್ದಿ ಅಂತೂ ಕೇಳಿಬಂತೀಗ. ಅವ್ರಿಗೆ ಒಂದು ವಿಷಯದಲ್ಲಂತೂ ಏನೋ ಸಣ್ಣವಾಗಿ ಏನೋ ಫಂಗಲ್ ಇನ್ಫೆಕ್ಷನ್ ಅಂತರ ಮೈಯೆಲ್ಲ ಏನೋ ಕೆರ್ಕೊಳ್ಳೋ ಥರ ಸಣ್ಣ ಕಾಯಿಲೆ ಅಂತೂ ಅಲ್ಲ, ಅದು ದೊಡ್ಡ ಕಾಯಿಲೆನೂ ಸಣ್ಣ ಕಾಯಿಲೆನೂ ಅಲ್ಲ. ಈ ಕಡೆ ಏನೋ ಒಂದು ಮೈಯೆಲ್ಲ ಕಡಿತ ಶುರುವಾಗಿದೆ ಅಂತ ಕೂಡ ಒಂದು ಕೇಳಿಬಂತು ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ, ಪವಿತ್ರ ಗೌಡ ಅಂತೂ ಹೇಳ್ತಾರೆ. ಯಾಕೆಂತಂದರೆ ಏನು ಹೇಳ್ತಾರೆ ಪವಿತ್ರ ಗೌಡ ಅವರು ಅಂತಂದರೆ, ನಮಗೂ ದರ್ಶನ್ ಸರ್ ಥರ ಸೌಲಭ್ಯ ಕೊಡಿ ಅಂತ ಕೂಡ ಪವಿತ್ರ ಗೌಡ ಅವರು ಕೇಳ್ಕೊಂಡಿದ್ದಾರಂತೆ. ಅವರ ಒಂದು ಫ್ಯಾಮಿಲಿಯವರು, ದರ್ಶನ್ ಸರ್ ಫ್ಯಾಮಿಲಿ ಅಲ್ಲ, ಪವಿತ್ರ ಗೌಡ ಅವ್ರ ಫ್ಯಾಮಿಲಿಯವರು ಕೇಳ್ಕೊಂಡಿದ್ದಾರಂತೆ. ಬಟ್ ಆದರೂ ಕೂಡ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಂತೂ ಇನ್ನೂ ಅವ್ರಿಗೆ ತೀರ್ಮಾನ ಕೊಟ್ಟಿಲ್ಲ. ಇವ್ರು ಕೊಡಬೇಕಾ ಬೇಡವಾ ಅಂತ ಏನೋ ತೀರ್ಮಾನ ಕೊಟ್ಟಿಲ್ಲ ಪವಿತ್ರ ಗೌಡ ಅವ್ರಿಗೆ. ಬಟ್ ಏನಾಗ್ತಾ ಇದೆ ಅಂತಂದರೆ, ಜೈಲಲ್ಲಿ ಈಗ ಪವಿತ್ರ ಗೌಡ ಅವ್ರಿಗೂ ನಮ್ಮ ಅವರ ಫ್ಯಾಮಿಲಿ ಏನಿದೆ ಅವ್ರ ಫ್ಯಾಮಿಲಿನೂ ಕೂಡ ನಮ್ಮ ಒಂದು ಫ್ಯಾಮಿಲಿ ಯಾರಿಗೆ ಪವಿತ್ರ ಗೌಡ ಅವ್ರಿಗೆ ಕೊಡಬೇಕು, ನೀವು ಹಾಸಿಗೆ ದಿಂಬು ಆದೇಶ ಏನು ಪ್ರಕಟ ಮಾಡಿದ್ರು ದರ್ಶನ್ ಸರ್ಗೆ, ಇವ್ರಿಗೂ ಕೊಡಬೇಕು. ಮತ್ತೊಂದೆಡೆ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡಬೇಕಾದ ಒಂದು ಆದೇಶ ಪಾಲನೆ ಆಗ್ತಾ ಇಲ್ಲ. ದರ್ಶನ್ ಸಲ್ಲಿಸಿದ ಒಂದು ಅರ್ಜಿ ಆದೇಶವನ್ನು ಕೂಡ ಸೆಪ್ಟೆಂಬರ್ 25ಕ್ಕೆ ಈಗ ನ್ಯಾಯಾಲಯ ಮುಂದೂಡಿದೆ ಅಂತ ಕೂಡ ಕೇಳಿಬಂತು. ಬಟ್ ಆದರೂ ಈಗ ನೋಡಿ, ಜೈಲಿನ ಒಂದು ಮ್ಯಾನ್ಯುಯಲ್ ಪ್ರಕಾರ ಹೇಗಿದೆ ಅಂತಂದರೆ, ಹಾಸಿಗೆ ದಿಂಬು ಅದೆಲ್ಲ ಒಂದು ಮೂಲ ಸೌಕರ್ಯ ನೀಡಬೇಕು ಅಂತ ಕೂಡ ಏನು ಎಲ್ಲೂ ರೂಲ್ಸ್ ಇಲ್ಲ. ನ್ಯಾಯಾಲಯ ಈಗ ಆದೇಶಿಸಿದ್ದರೂ ಕೂಡ ಒಂದು ಜೈಲಧಿಕಾರಿಗಳು ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಜೈಲಧಿಕಾರಿಗಳೇ ತಿರಸ್ಕಾರ ಮಾಡ್ತಾ ಇದ್ದಾರೆ. ನೋಡಿ, ದರ್ಶನ್ ಸರ್ ಮೇಲೆ ಜೈಲಧಿಕಾರಿಗಳೇ ಉಲ್ಟಾ ಹೊಡಿತಾ ಇದ್ದಾರೆ. ದೋಷಾರೋಪಣೆಯಿಂದ ಕೈ ಬಿಡಲು ಕೋರಿದ್ದ ಒಂದು ಅರ್ಜಿ ಕೂಡ ವಜಾ ಆಗ್ತಾ ಇದೆ. ಆರೋಪಿಗಳಾದ ಒಂದು ಪ್ರದೋಷ್ ಹಾಗೂ ದೀಪಕ್ನನ್ನು ದೋಷಾರೋಪಣೆಯಿಂದ ಕೈ ಬಿಡಬೇಕು ಅಂತ ಕೂಡ ಒಂದು ನ್ಯಾಯಾಲಯ ನಿರಾಕರಿಸಿದೆ. ಈಗ ಈ ಕುರಿತು ಇಬ್ಬರು ಆರೋಪಿಗಳು ಸಲ್ಲಿಸಿದ ಒಂದು ಡಿಸ್ಚಾರ್ಜ್ ಅರ್ಜಿಗಳನ್ನು ವಜಾಗೊಳಿಸಲಾಗ್ತಾ ಇದೆ. 64ನೇ ಸೆಷನ್ಸ್ ನ್ಯಾಯಾಲಯ ಈಗ ಆದೇಶಿಸಿದೆ ಅಂತ ಕೂಡ ಒಂದು ಆದೇಶ ಬರ್ತಾ ಇದೆ. ನೆಕ್ಸ್ಟ್ ಈಗ ಅಕ್ಟೋಬರ್ 15ರಂದು ಒಂದು ಏನು ಅಂತಂದರೆ, ಅಕ್ಟೋಬರ್ 15ಕ್ಕೆ ಈಗ ಮತ್ತೆ ಏನೋ ಒಂದು ಮುಂದೂಡಲಾಗ್ತಾ ಇದೆ ಅಂತ ಕೇಳಿಬರ್ತಾ ಇದೆ. ಬಟ್ ಅದನ್ನು ನೋಡಿ, ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಪಟ್ಟಿ ಅಂತ ಅವ್ರ ನೇಮ್ ಹೇಳ್ಬಿಡ್ತೀನಿ. ಪವಿತ್ರ ಗೌಡ, ದರ್ಶನ್ ಆಗ್ಬೋದು, ಪವಿತ್ರ ಮತ್ತು ಪವನ್ ಮನೆಗೆಲಸದವನು ಆಗಿರ್ಬೋದು. ಅದು ಬಿಟ್ಟರೆ ರಾಘವೇಂದ್ರ ಅಂತ ಚಿತ್ರದುರ್ಗದ ದರ್ಶನ ಅಭಿಮಾನಿ ಸಂಘದ ಅಧ್ಯಕ್ಷ ಅವನು. ನೋಡಿ, ನಂದೀಶ್ ಅಂತ ಜಗದೀಶ್ ಅಲಿಯಾಸ್ ಜಗ್ಗ, ಅನು ದರ್ಶನ್ಗೆ ಆಪ್ತರು ಅಂತೆ. ಅನು ಅಂತಕ್ಕಂಥವ್ರು ಅವರು ಕೂಡ ಲೇಡಿ, ದರ್ಶನ್ಗೆ ಆಪ್ತರಂತೆ ಅವರು. ರವಿ ಅಂತಕ್ಕಂಥವ್ರು ಕ್ಯಾಬ್ ಚಾಲಕ, ಒಬ್ಬ ಕ್ಯಾಬ್ ಡ್ರೈವರ್ ಆಗಿ. ಧನರಾಜು, ವಿನಯ್, ನಾಗರಾಜು ದರ್ಶನ್ ಮ್ಯಾನೇಜರ್ ನಾಗರಾಜ್ ಆಗ್ಬೋದು. ಲಕ್ಷ್ಮಣ್ ಆಗ್ಬೋದು, ದರ್ಶನ್ ಕಾರ್ ಡ್ರೈವರ್ ಲಕ್ಷ್ಮಣ್ ಅಂತೆ. ದೀಪಕ್ಕು, ಪ್ರದೋಷು, ಕಾರ್ತಿಕ್ಕು, ಕೇಶವ ಮೂರ್ತಿ, ನಿಖಿಲ್ ಮೂರ್ತಿ ಅಂತ ಕೂಡ. ನೋಡಿ, ಈ ಪ್ರಕಾರ ಇವರೆಲ್ಲ ಕೂಡ ಆಲ್ಮೋಸ್ಟ್ ಈಗ ಜೈಲು ಸೇರಿದ್ರು. ಬಟ್ ಆದರೂ ಕೂಡ ಕೆಲವೊಂದಷ್ಟುಗಳು ಮಾತ್ರ ಬೇಲ್ ಕೊಡಲಾಗಿತ್ತು. ಆದರೆ ಈಗ ಪವಿತ್ರ ಗೌಡ ಅವರ ಗಂಡ ಕೂಡ ಕೇಳ್ತಾ ಇದ್ದಾರೆ. ಅವ್ರ ಗಂಡ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ತಂದೆ ತಾಯಿ ಇದ್ದಾರಲ್ಲ, ಅವರು ಕೂಡ ಕೇಳ್ತಾ ಇದ್ದಾರೆ ಅಂತ ಕೂಡ ಒಂದು ವಿಷಯ ಬಂತು. ದರ್ಶನ್ ಸರ್ಗೆ ಆಗಿರೋದ ರೀತಿ ನಮಗೂ ಆಗ್ತಾ ಇದೆ, ದಯವಿಟ್ಟು ನಮಗೂ ಕೂಡ ಇಷ್ಟೊಂದು ಸೌಲಭ್ಯ ಕೊಡಿ ಅಂತ ಕೂಡ ಪವಿತ್ರ ಗೌಡ ಅವ್ರು ಕೇಳ್ತಾ ಇರೋದು. ಯಾಕೆಂತಂದರೆ ದರ್ಶನ್ ಸರ್ ವಿಷಯದಲ್ಲಿ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಈ ಪವಿತ್ರ ಗೌಡ ಅವನು ಜೈಲಿನ ವಿಷಯ ಈಗ ಓದ್ತವಿಂದ ಅವ್ರಿಗೂ ಕೂಡ ಅಲ್ಲಿ ನೆಮ್ಮದಿಯಲ್ಲಿ ಬದುಕೋ
ಮಲ್ಕೋಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ಒಂದು ಊಟ ಮಾಡೋಕ್ಕಾಗ್ತಾ ಇಲ್ಲ. ಯಾವುದೇ ಈಗ ನೋಡಿ ಎಷ್ಟೋ ಜನ ನೀವು ಕೂಡ ಕಾಮೆಂಟ್ ಮಾಡ್ಬೋದು, ಇದೆಲ್ಲ ಇವ್ರಿಗೆ ಬೇಕಿತ್ತಾ, ನೆಮ್ಮದಿಯಾಗಿ ಯಾಕೆ ಊಟ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಈ ರೀತಿ ಏನೇನೋ ಆಗಿದೆ, ಈ ರೀತಿ ಏನೋ ಮಾಡ್ಕೊಂಡ್ಮೇಲೆ ನೆಮ್ಮದಿಯಾಗಿ ಊಟ ಎಲ್ಲಿಂದ ಮಾಡೋಕ್ಕಾಗುತ್ತೆ. ಈಗ ನೋಡಿ ಜೈಲಲ್ಲಂತೂ ಶಿಕ್ಷೆ ಅಂತೂ ಅನುಭವಿಸ್ಲೇಬೇಕು. ಕೋರ್ಟ್ ಕೊಟ್ಟ ಮೇಲೆ ಕೋರ್ಟು ಶಿಕ್ಷೆ ಅದೇನು ಕೊಡುತ್ತೋ ಏನಾದರೂ ಕೊಡಲಿ ಅನುಭವಿಸ್ಕೊಂಡು ಹೋಗಲೇಬೇಕು. ಯಾಕೆ ಅಂತಂದರೆ ಪರಿಸ್ಥಿತಿ ಆಗಿದೆ, ಏನು ಮಾಡೋದಕ್ಕಾಗಲ್ಲ. ಈಗ ನೋಡಿ ಯಾವ ಥರ ಹೋಗ್ತಾ ಇದೆ ಪರಿಸ್ಥಿತಿ ಅಂತಂದರೆ, ಪವಿತ್ರ ಗೌಡ ಅಂತೂ 100ಕ್ಕೆ 100 ಅವ್ರು ಮಾಡಿರ್ತಕ್ಕಂಥದ್ದು ಅಪರಾಧವೇ ಇಲ್ಲ ಅಂತ ಕೋರ್ಟ್ ಅಂತೂ ಅದು ಕೋರ್ಟ್ ಅಲ್ಲ, ನಾವು ಕೂಡ ಹೇಳೋಕ್ಕಾಗಲ್ಲ ಅಪರಾಧ ಅಲ್ಲ ಅಂತ. ಯಾಕೆ ಅಂತಂದರೆ ನೋಡಿ ಪವಿತ್ರ ಗೌಡ ಮೇಲೆ ಇಷ್ಟೊಂದು ಒಂದು ಏನಂತಂದರೆ ಮಾತುಗಳು ಕೇಳಿ ಬರ್ತಾ ಇದೆ ಅಂತಂದರೆ, ಅವ್ರು ಒಂದು ಹಿಂದೆ ನಿಮ್ಗೆ ತಿಳಿಸ್ಕೊಟ್ರೆ ನೋಡಿ ಕಾಯಿಲೆನೂ ಇದೆ, ಕಾಯಿಲೆನೂ ಅಂದರೆ ಒಂದು ಸಣ್ಣ ಪುಟ್ಟ ಒಂದು ಏನೋ ಉಳ್ಕಡ್ಡಿ ಅಂತ ನಾವೇನು ಕರಿತೀವಿ ಆ ರೀತಿ ಪವಿತ್ರ ಗೌಡಗೆ ಕಾಣಿಸ್ಕೊತಾ ಇದೆ ಜೈಲಲ್ಲಿ ಪರಿಸ್ಥಿತಿ. ಅಂದರೆ ಅವ್ರಿಗೆ ಆಸ್ಪತ್ರೆಯಲ್ಲಿ ಪವಿತ್ರ ಅವ್ರಿಗೆ ಉಳ್ಕಡ್ಡಿ ರೀತಿ ಏನೋ ಸಣ್ಣ ಪುಟ್ಟದ್ದು ಕಡಿತ ಶುರುವಾಗಿದೆ ಮೈಯಲ್ಲಿ. ಮತ್ತು ಅದು ಬಿಟ್ಟರೆ ಬೇರೆ ಬೇರೆ ಇನ್ನು ಏನೇನೋ ಅವ್ರಿಗೆ ಹೆಲ್ತ್ ಕಾಣಿಸ್ಕೊತಾ ಇದೆ ಅಂತ ಕೂಡ ಕೇಳ್ಪಟ್ಟೆ. ಯಾಕೆ ಅಂತಂದರೆ ಅದ್ರ ಮಾಹಿತಿಯನ್ನು ನಿಮಗೆ ಇನ್ನೂ ಹೆಚ್ಚಿನದಾಗಿ ಕಲೆಕ್ಟ್ ಮಾಡೋಕ್ಕೆ ತೋರಿಸ್ಕೊಡ್ತಾ ಆಗ್ತಾ ಇಲ್ಲ. ಹೆಚ್ಚಿನದಾಗಿ ಕಲೆಕ್ಟ್ ಮಾಡಬೇಕಂತಂದರೆ ಇನ್ನೂ ತುಂಬ ಟೈಮ್ ತೊಗೊಳುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಸಿಕ್ಕಿರೋದ್ರಿಂದ ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಏನು ಕಾಣಿಸ್ಕೊತು ಮತ್ತು ಯಾವ್ಯಾವ ರೀತಿ ಅದಕ್ಕೆ ನಾವು ವಾಸಿ ಮಾಡೋದಕ್ಕೆ ಕೂಡ ಏನಾದ್ರು ಔಷಧಿ ಕೊಡ್ತಾರೆ ಜೈಲಲ್ಲಿ, ಖಂಡಿತ ಕೊಡಲೇಬೇಕು. ನೋಡಿ ಜೈಲಲ್ಲಿ ಕೂಡ ಔಷಧಿ ಅನ್ನೋದು ಕೂಡ ಒಂದು ಮೆಡಿಷನ್ ಇದ್ದೇ ಇರುತ್ತೆ, ಮೆಡಿಕಲ್ ಅಂತೂ ಇದ್ದೇ ಇರುತ್ತೆ ಸೌಲಭ್ಯಗಳು. ಅದಕ್ಕೂ ಕೂಡ ಅವ್ರಿಗೆ ಏನಾಗಿದೆ ಅಲ್ಲಿ ಒಂದು ಆಸ್ಪತ್ರೆಗೂ ಕೂಡ ಒಂದು ಫೆಸಿಲಿಟಿ ಇರೋದ್ರಿಂದ ಪವಿತ್ರ ಗೌಡಗಂತೂ ಕೊಡಲೇಬೇಕು. ಅದು ಪವಿತ್ರ ಗೌಡ ಅಂತಲ್ಲ, ಕೈದಿಗಳು ಅಂತ ಯಾರ್ಯಾರು ಇರ್ತಾರೆ ಜೈಲಿನಲ್ಲಿ ಅವ್ರಿಗೆಲ್ಲರೂ ಕೂಡ ಕೊಡಲೇಬೇಕು ಅಂತ ಕೂಡ ಒಂದು ಆರ್ಡರ್ ಆಗಿದೆ ಅದು. ನೋಡಿ ಈಗಲೂ ಕೂಡ ಪವಿತ್ರ ಗೌಡ ಅವ್ರಿಗಂತೂ ಒಂದು ಸಣ್ಣ ಒಂದು ತುರಿಕೆ ರೀತಿ ಬಂದಿದೆ, ಅವ್ರಿಗೆ ತುರಿಕೆ ಉಳ್ಕಡ್ಡಿ ರೀತಿ ಕಾಣಿಸ್ಕೊತಾ ಇದೆ ಅವರ ಒಂದು ಮೈ ಕೈಯಲ್ಲಿ ಅದರಲ್ಲೂ ಕೈಯಲ್ಲಿ ಸ್ಟಾರ್ಟಿಂಗ್ ಬರ್ತಾ ಇದೆಯಂತೆ, ಅದು ಹೋಗ್ತಾ ಹೋಗ್ತಾ ಮೈಗೂ ಹೋಗ್ತಾ ಇದೆ ಅಂತ ಒಂದು ವಿಷಯ ಕೇಳಿ ಬಂತು. ಬಟ್ ಆದರೂ ಕೂಡ ಇವರ ಒಂದು ಪರಿಸ್ಥಿತಿ ಸದ್ಯಕ್ಕಂತೂ ಈಗ ಯಾರಿಗೂ ಬೇಡ. ಯಾಕೆ ಅಂತಂದರೆ ನೀವು ಅನ್ಕೋಬೋದು ಇದೆಲ್ಲ ಒಂದು ಏನು ಅಂತಂದರೆ ಗೀಮೆಂಟ್ ಅಂತೆಲ್ಲ ನೀವು ಅನ್ಕೋತೀರಾ, ಇವ್ರು ಬ್ಯಾಡ್ ಕಾಮೆಂಟ್ ಹಾಕ್ಬೋದು, ಗುಡ್ ಕಾಮೆಂಟ್ ಹಾಕ್ಬೋದು. ಬಟ್ ದರ್ಶನ್ ಸರ್ಗೆ ಫೆಸಿಲಿಟಿ ಕೊಡ್ತಾ ಇರೋ ರೀತಿ ನಮಗೆ ಕೊಡ್ತಾ ಇಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡ್ಬೋದು. ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾಡ್ತಾರೆ ಅವರು ಕಂಪ್ಲೇಂಟ್ನ. ಮತ್ತು ಏನಾದರೂ ಅವ್ರಿಗೂ ಕೂಡ ಏನಾದರೂ ಕಂಪ್ಲೇಂಟ್ ಮಾಡಿದರೂ ಕೂಡ ವಾಪಸ್ ಕೋರ್ಟ್ ಆದೇಶ ಮಾಡುತ್ತಾ ಇವ್ರಿಗೂ ಕೂಡ ಒಂದು ಫೆಸಿಲಿಟಿ ಕೊಡಿ, ಈ ರೀತಿ ಎಲ್ಲ ದಿಬ್ಬು ಹಾಸಿಗೆ ಎಲ್ಲ ಕೊಡಿ ಅಂತ ಏನಾದರೂ ಕೇಳ್ಕೊಳುತ್ತಾ, ಏನಾದರೂ ಎಕ್ಸ್ಟ್ರಾ ಪೇ ಮಾಡಿಸ್ಕೊಳುತ್ತಾ ಕೋರ್ಟ್ ಏನಾದರೂ ಅಂದರೆ ಜೈಲು ಬೇಲ್ ಮೇಲೆ ಏನಾದರೂ ಬೇಲ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, ಆ ಥರ ಎಲ್ಲ ಇರುತ್ತೆ ರೂಲ್ಸು. ಅದೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಾದ್ರೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ ಸ್ನೇಹಿತರೆ. ಸದ್ಯಕ್ಕಂತೂ ಈ ವಿಷಯದಲ್ಲಂತೂ ಪವಿತ್ರ ಗೌಡ ಅಂತೂ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಅದು ಉಳ್ಕಡ್ಡಿ ಗಾಯ ಅಂತಂದರೆ ನೀವು ಅಂದ್ಕೊಂಡಿರ್ತೀರ ಯಾವಾಗ ನೋಡೋದು ಕಡಿತಾನೇ ಇರುತ್ತೆ, ಅದು ಸ್ಟಾರ್ಟಿಂಗಲ್ಲಿ ಬಂದಾಗ ಕಡಿಯಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಕಡಿತ ಜಾಸ್ತಿ ಆಗುತ್ತೆ. ಅದೆಲ್ಲ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಆದರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗ್ತಾ ಇದೆ ಹಾಗಾದರೆ ಪವಿತ್ರ ಗೌಡ ಅವ್ರಿಗೆ ಏನೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ, ತಿಳ್ಕೊಳ್ಳೋಣ. ಆದಷ್ಟು ನಮ್ಮ ಚಾನಲ್ನ ಕೊನೆಯವರೆಗೂ ನೋಡ್ತಾ ಇರಿ. ಹೀಗೆ ತುಂಬ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ. ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಯಾಕೆಂದರೆ ದರ್ಶನ್ ಸರ್ ಬಗ್ಗೆ ಮಾಹಿತಿಯನ್ನು ನಾನು ಇನ್ನೂ ಮುಂದೆ ತುಂಬ ದೊಡ್ಡ ಮಟ್ಟದಲ್ಲಿ ತಿಳಿಸ್ಕೊಡ್ತೀನಿ, ಏನಾಗ್ತಾ ಇದೆ ಜೈಲಲ್ಲಿ ಅವ್ರ ಪರಿಸ್ಥಿತಿ, ಮತ್ತು ಇನ್ನು ಮುಂದೆ ಹೇಗೆಲ್ಲ ಬೇಲ್ ಸಿಗುತ್ತೆ ಅವ್ರಿಗೆ, ಯಾವ ರೀತಿ ಬೇಲನ್ನು ಅರೇಂಜ್ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.